ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದಾರೆ. ಡಾಕ್ಟರ್ ಶಿವರಾಜ್ಕುಮಾರ್ ಅವರು ದೊಡ್ಡಬಳ್ಳಾಪುರದಲ್ಲಿ ತನ್ನ ತಂದೆಯ ಪುತ್ಥಳಿಯನ್ನು ಅನಾವರಣಗೊಳಿಸಿ ಮುತ್ತಿಟ್ಟಿದ್ದಾರೆ ಶಿವಣ್ಣ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದಾರೆ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ದೊಡ್ಡಬಳ್ಳಾಪುರದಲ್ಲಿ ತನ್ನ ತಂದೆಯ ಪುತ್ಥಳಿಯನ್ನು ಅನಾವರಣಗೊಳಿಸಿ ಮುತ್ತಿಟ್ಟಿದ್ದಾರೆ ಶಿವಣ್ಣ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಗೆ ಹೂವಿನ ಹಾರವನ್ನು ಹಾಕಿ ಪುಷ್ಪಾರ್ಚನೆ ಮಾಡಿ ನಮನವನ್ನು ಸಲ್ಲಿಸಲಾಗಿದೆ. ಶಿವಣ್ಣ ಜೊತೆಗೆ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು, ಸಾಥ್ ಕೊಟ್ಟಿದ್ರು. ಅವರಿಗೆ ನಗರದ ಹೊಸ ಬಸ್ ನಿಲ್ದಾಣದ ಬಳಿ ನಿರ್ಮಿಸಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿಯಲ್ಲಿದೆ, ಅದನ್ನು ಅನಾವರಣ ಮಾಡಿದ್ರು. ಡಾಕ್ಟರ್ ಶಿವರಾಜ್ಕುಮಾರ್ ಕನ್ನಡ ಸೇನಾ ಸಮಿತಿ ವತಿಯಿಂದ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಶಾಸಕರಾಗಿರುವಂತಹ ಸುಧೀರ್ ಮುನಿರಾಜ್ ಭಾಗಿಯಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಶಿವಣ್ಣ, ಕರುನಾಡ ಚಕ್ರವರ್ತಿ ಶಿವಣ್ಣ ಭಾಗಿಯಾಗಿ ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ರು. ಅಲ್ಲಿ ಶಿವಣ್ಣನ ಅಭಿಮಾನಿಗಳು, ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಬಂದಿದ್ದರು. ಅವರ ಪುತ್ಥಳಿಗೆ ಪುಷ್ಪವೊಂದು ಹಾಕಿ ಪುಷ್ಪಾರ್ಚನೆಯನ್ನು ಮಾಡಿ ಅನಾವರಣಗೊಳಿಸಿದ್ದಾರೆ. ಸುಧೀಂದ್ರ ಅವರು ಕೂಡ ಅಲ್ಲಿದ್ದರು. ಸುಧೀಂದ್ರ ಮುನಿರಾಜ್ ಅವರು ಅವರ ಜೊತೆ ಸಾಥ್ ಕೊಟ್ಟಿದ್ದರು. ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಜಾಸ್ತಿ ಮಾತಾಡೋದು ಬೇಡ, ಯಾಕಂದ್ರೆ ಮಾತಾಡ್ತಾನೆ ಇರ್ತೀವಿ ನಾವು. ಇಲ್ಲ ಮಾತಾಡ್ತೀವಡ ಬರಲ್ಲ. ನೀವು ತೋರಿಸಿದ ಪ್ರೀತಿ ಇರ್ಬೋದು, ನೀವು ಬಂದ ತಕ್ಷಣ ಇವ್ರ ಅಭಿಮಾನಿ ಅವ್ರ ಅಭಿಮಾನಿ ಎಲ್ಲ ಅಭಿಮಾನಿಗಳು ಬರ್ತಾರೆ. ಅದು ಬಹಳ ಖುಷಿಯಾದ ವಿಷಯ. ಯಾರೇ ಯಾವ ಭಾಷೆ ಇಲ್ಲ, ಯಾವ ಭಾಷೆ ಎಲ್ಲ ಭಾಷೆ ಜನರು ಬರ್ತಾರೆ. ಅದೊಂದು ಬಹಳ ಇಷ್ಟವಾದ ಜಾಗ, ಇಷ್ಟವಾದ ಇದು ದೊಡ್ಡಬಳ್ಳಾಪುರದಲ್ಲಿ. ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇಷ್ಟ ಇದೆ ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲಿಲ್ಲ. ಅದೊಂದು ಫಸ್ಟ್ ಟೈಮ್. ಇದೊಂದು ಎಲ್ಲೂ ಹೇಳಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ನಮ್ಮ ಮುಂದೆ. ಅದಾದ್ಮೇಲೆ ಮನಮೆಷ್ಟು ಹುಡುಗಿ ಬಂದಿದ್ದೆ, ಅವರಿಗೆ ಬರ್ತಾಗಿ ಎಲ್ಲರ ಸಂವಿಧಾನ ಮಾಡ್ಬೇಕು. ಅದಾದ್ಮೇಲೆ ವಾಲ್ಮೀಕಿ ಪಿಕ್ಚರ್ ಮಾಡಕ್ ಬಂದಿದ್ದೆ. ಸಾಕಷ್ಟು ಟೈಮ್ ಬರ್ತಾನೆ ಹೇಳ್ತಿದ್ದೆ, ನೀವು ಬಂದು ತಿರ್ಗಾ ಬರ್ಬೇಕಪ್ಪ ಅಂದ್ರು. ಅಪ್ಪನಿಗೆ ಅನಾವರಣ ಮಾಡಬೇಕು. ಆಕ್ಚುಲಾಗಿ ಯಾವ ಪುತ್ರನ ಅನಾವರಣ ಮಾಡಕ್ ಹೋಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆಕ್ಚುಲಿ ಮಾಡಲ್ಲ, ಬಟ್ ಅದೇನೋ ದೊಡ್ಡಬಳ್ಳಾಪುರದಲ್ಲಿ ಕೇಳಿದ ತಕ್ಷಣ ಬೇಡ ಅಂತ ಅನಿಸಿಲ್ಲ. ಯಾಕಂದ್ರೆ ಅಪ್ಪನಿಗೆ ಯಾವಾಗ ಕೇಸಿ ಗೌಡ್ರು ಅನ್ನದಾತರು, ಅವರು ಊರಿನ ಜನ, ಅವ್ರು ದೊಡ್ಡ ಮನುಷ್ಯರು, ದೊಡ್ಡವರು ಅಂತ ಹೇಳ್ತಾರೆ ನಾನು. ಸೊ ಆ ಮರ್ಯಾದೆ ನಮಗೂ ಇದೆ. ಆಮೇಲೆ ಈ ಅಭಿಮಾನಿಗಳ ಸಂಘ ಇದೆ. ಆಕ್ಚುಲಾಗಿ ಅವ್ರು ಮಾಡೋಂಥ ಒಂದೊಂದು ಕಾರ್ಯಗಳು ನಮಗೆ ಬಹಳ ಟಚ್ ಆಗುತ್ತೆ, ಹಾಗೆ ಟಚ್ ಆಗುತ್ತೆ. ಯಾಕಂದ್ರೆ ಯೂಶಲಿ ಅಭಿಮಾನಿ ಅಂದ ತಕ್ಷಣ ಒಂದು ಬರೀ ಹಾರ ಹಾಕ್ತಾರೆ, ಶಾಲ್ ಹಾಕ್ತಾರೆ. ಅದು ಬಿಟ್ಟು
ನಾವೇನಾದ್ರು ಮಾಡ್ಬೇಕಂತ ಸೋಷಿಯಲ್ ಸರ್ವಿಸ್ ಥರ ಮಾಡ್ಬೇಕಂತ ಒಂದು ಮನೋಭಾವ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನನಗೆ ಅದು ಭಾಳ ಖುಷಿಯಾಗಿತ್ತು. ಯಾವಾಗಲೂ ಆ ವಸ್ತುನ ಇಷ್ಟು ಹೇಳಿ ಜಾಸ್ತಿ ಮಾತಾಡೋದು ಬೇಡ, ಯಾಕಂದರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.